ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ರೆಡ್ಡಿ ನಡಕ. ಒಬ್ಬ ಗತಿಗೆಟ್ಟ ಯತ್ನಾಳ್, ಇನ್ನೊಂದಿಷ್ಟು ಮತಿಗೆಟ್ಟ ಬೆಂಬಲಿಗರು ಇಬ್ಬರು ಸೇರಿಕೊಂಡು ಕರ್ನಾಟಕದ ಕೋಮು ಸಾಮರಸ್ಯವನ್ನು ಹಾಳು ಮಾಡೋಕೆ ಟ್ರೈ ಮಾಡ್ತಾನೆ ಇದ್ದಾರೆ. ಇದನ್ನೆಲ್ಲ ನೋಡಿಕೊಂಡು ನಮ್ಮ ಘನ ಸರ್ಕಾರ ಕೈಕಟ್ಟಿ ಕೂತಿದೆ. ಯತ್ನಾಳಿಗೆ ಕಾನೂನಿನ ಪಾಠ ಕಲಿಸಬೇಕಾಗಿದ್ದ ಸರ್ಕಾರ ಎಲ್ಲವನ್ನ ಕಂಡು ಕಾಣದಂತಿದೆ. ಮಸೀದಿ ಒಡಿತೇವೆ ಅಂತ ಧಮ್ಕಿ ಹಾಕಿದ್ರು ಸರ್ಕಾರ ಸುಮ್ಮನಿದೆ. ಸಾಬ್ರನ್ನ ಉಳಿಸಲ್ಲ ಅಂತ ಬೆದರಿಕೆ ಹಾಕಿದ್ರು ಸರ್ಕಾರ ಏನೂ ಗೊತ್ತಿಲ್ಲದಂತೆ ವರ್ತಿಸ್ತಾ ಇದೆ. ಮಸೀದಿಗೆ ಬುಲ್ಡೋಸರ್ ನುಗ್ಗಿಸ್ತೇನೆ ಅಂದ್ರೂ ಸರ್ಕಾರ ಮೌನ ಆಗಿದೆ. ಈ ಸರ್ಕಾರಕ್ಕೆ ದಮ್ಮು ತಾಕತ್ತು ಅನ್ನೋದು ಇದ್ದಿದ್ರೆ ಕೋಮು ರೋಗಿಷ್ಟ ಯತ್ನಾಳ್ ಈಗ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದ. ಆತನನ್ನ UAP ಅಂತಹ ಕಠಿಣ ಸೆಕ್ಷನ್ ಅಡಿ ಅರೆಸ್ಟ್ ಮಾಡಬೇಕಾಗಿತ್ತು. ಅಂತಹ ದ್ವೇಷ ಭಾಷಣಗಳನ್ನು ಯತ್ನಾಳ್ ಕಳೆದ ಒಂದು ವಾರದಲ್ಲಿ ಮಾಡ್ತಾ ಬಂದಿದ್ದಾರೆ. ಮದ್ದೂರಲ್ಲಿ, ಚಿತ್ರದುರ್ಗದಲ್ಲಿ, ತುಮಕೂರಿನಲ್ಲಿ ಸರಣಿ ದ್ವೇಷವನ್ನ ಮಾಡ್ತಾ ಬಂದಿದ್ದಾನೆ. ಯತ್ನಾಳ್ಗೆ ಈಗ ರಾಜಕೀಯವಾಗಿ ಗತಿ ಇಲ್ಲ. BJP ಅವರೇ ಆತನನ್ನ ಒದ್ದು ಹೊರಗೆ ಎಸೆದಿದ್ದಾರೆ. ಹಾಗಾಗಿ ರಾಜಕೀಯ ಅಸ್ತಿತ್ವಕ್ಕಾಗಿ ಏನಾದರೂ ಮಾಡಬೇಕಲ್ಲ. ಅದಕ್ಕಾಗಿ ಮುಸ್ಲಿಮರನ್ನ ಬೈಯೋದನ್ನೇ ದೈನಂದಿನ ಕಾರ್ಯ ಮಾಡಿಕೊಂಡಿದ್ದಾರೆ. ಮುಸ್ಲಿಮರನ್ನ ಸಾಬ್ರು ನನ್ನ ಮಕ್ಕಳು ಅಂತ ನಿಂದಿಸಿದ್ರೆ ಯತ್ನಾಳ್ ಹಿಂದುತ್ವವಾದಿಗಳಿಗೆ ದೊಡ್ಡ ಹೀರೋ. ಅವನ ಆಚಾರವಿಲ್ಲದ ನಾಲಿಗೆಗೆ ಆ ನೀಚ ಬೆಂಬಲಿಗರು ಕರಾತಾಡನ ಕೊಟ್ಟು ಬೆಂಬಲಿಸ್ತಾ ಇದ್ದಾರೆ. ಅಯೋಗ್ಯರು, ನಾಚಿಗೆಟ್ಟವರು. ಯತ್ನಾಳ್ಗೆ ಗತಿ ಇಲ್ಲ, ಬೆಂಬಲಿಗರಿಗೆ ಮತಿ ಇಲ್ಲ ಅಂದಿದ್ದು ಅದಕ್ಕೆ ನಾನು. ಆ ಮತಿಗೇಡಿಗಳು ಅರೆಹುಚ್ಚ ಯತ್ನಾಳನನ್ನ ಗಣೇಶೋತ್ಸವಕ್ಕೆ ಕರೆಸಿ ಮೇಲಿಂದ ಮೇಲೆ ಆತನಿಂದ ದ್ವೇಷ ಭಾಷಣ ಮಾಡಿಸ್ತಾ ಇದ್ದಾರೆ. ಗಣೇಶೋತ್ಸವ ಅಂದರೆ ಒಂದು ಧಾರ್ಮಿಕ ಆಚರಣೆ. ಆ ಆಚರಣೆಯಲ್ಲಿ ಧಾರ್ಮಿಕತೆ ಇರಬೇಕು. ಅಲ್ಲಿ ಧಾರ್ಮಿಕ ಕಾರ್ಯಗಳು, ಧರ್ಮದ ಪ್ರವಚನಗಳು ನಡೀಬೇಕು. ಆದರೆ ಈ ಅಯೋಗ್ಯ ಯತ್ನಾಳ್ ಗಣೇಶೋತ್ಸವವನ್ನು ಸಾಬ್ರಿಗೆ ಬೈಯೋ ವೇದಿಕೆಯನ್ನು ಮಾಡಿಕೊಂಡಿದ್ದಾನೆ. ಚಿತ್ರದುರ್ಗದಲ್ಲಿ, ತುಮಕೂರಿನಲ್ಲಿ, ಮದ್ದೂರಿನಲ್ಲಿ ಬಾಯಿಗೆ ಬಂದಂತೆ ಒಂದಿಡೀ ಸಮುದಾಯವನ್ನು ನಿಂದಿಸಿ ಮಾತಾಡಿದ್ದಾನೆ. ಗಣೇಶೋತ್ಸವ ಕಾರ್ಯಕ್ರಮದಲ್ಲೂ ಯತ್ನಾಳರ ಬಾಯಿಯಲ್ಲಿ ಬರೋದು ಪಾಕಿಸ್ತಾನದ ಭಜನೆ. ಮಾತೆತ್ತಿದ್ರೆ ಮುಸಲ್ಮಾನ್ ಪಾಕಿಸ್ತಾನ್. ಅಲ್ಲಪ್ಪ, ಗಣೇಶೋತ್ಸವಕ್ಕೂ ಮುಸಲ್ಮಾನನಿಗೂ ಏನು ಸಂಬಂಧ? ಗಣೇಶೋತ್ಸವಕ್ಕೂ ಪಾಕಿಸ್ತಾನಕ್ಕೆ ಏನು ಲಿಂಕ್ ಇದೆ? ಪಾಕಿಸ್ತಾನ ಏನು ನಿಮ್ಮ ಮಾವ ವರದಕ್ಷಿಣೆಯಾಗಿ ನಿಮಗೆ ಕೊಟ್ಟಿರೋ ಆಸ್ತಿನ? ಇಲ್ಲಾಂದ್ರೆ ಯಾಕೆ ಯಾವಾಗಲೂ ಪಾಕಿಸ್ತಾನದ ಭಜನೆ ಮಾಡ್ತೀರಿ? ನಿಮಗೆ ಪಾಕಿಸ್ತಾನದ ಮೇಲೆ ಅಷ್ಟು ವ್ಯಾಮೋಹ ಇದ್ರೆ ಹೋಗಿ ಅಲ್ಲೇ ಇರಿ. ಇಲ್ಲಿದ್ದು ಯಾಕೆ ಕೋಮು ವಿಷ ಕಾರ್ತೀರಿ? ಬೇಗ ಹೋಗಿ ಪಾಕಿಸ್ತಾನಕ್ಕೆ, ಅಲ್ಲೇ ಇದ್ಬಿಡಿ. ಮಾತಿಗೂ ಸಾಬ್ರು ನನ್ನ ಮಕ್ಕಳು ಅಂತ ಹೇಳ್ತಾರೆ ಯತ್ನಾಳ್. ಹಲೋ ಮಿಸ್ಟರ್ ಯತ್ನಾಳ್ ಅವರೇ, ಸಾಬ್ರು ನಿನ್ನ ಮಕ್ಕಳಾಗಿದ್ದು ಯಾವಾಗ? ಈಗ ನಾನು ನಿನ್ನಂಗೆ ಈ ಥರ ಹೇಳ್ತೀನಿ ಕೇಳು. ಏನೋ ಯತ್ನಾಳ್ ನನ್ನ ಮಗನೇ ಅಂತ ಹಿಂಗೆ ಹೇಳಿದ್ರೆ ನಡೆಯುತ್ತಾ? ಇಲ್ವಲ್ಲ. ಹಾಗೆ ನೀವು ಕೂಡ ಇನ್ನೊಬ್ಬರ ಬಗ್ಗೆ ಮಾತಾಡುವಾಗ ಹುಷಾರಾಗಿರಬೇಕು. ಅದು ಕೂಡ ಒಂದಿಡೀ ಸಮುದಾಯದ ಬಗ್ಗೆ ಲೂಸ್ ಟಾಕ್ ಆಡಬಾರ್ದು. ಅದು ನಿಮಗೆ ಶೋಭೆ ಅಲ್ಲ. ಮುಸ್ಲಿಮರ ಬಗ್ಗೆ ಏನೇ ಮಾತನಾಡಿದರೂ ನಡೆಯುತ್ತೆ ಅಂತ ನೀವು ಅಂದ್ಕೊಂಡಿದ್ರೆ ಅದು ನಿಮ್ಮ ಮೂರ್ಖತನ. ನಿಮ್ಮಪ್ಪನಷ್ಟು ತಿರುಗಿಸಿಕೊಡೋಕೆ ಮುಸ್ಲಿಮರಿಗೂ ಗೊತ್ತಿದೆ. ನಿಮ್ಮದೇ ದಾಟಿಯಲ್ಲಿ ಉತ್ತರ ಕೊಡೋಕು ಮುಸ್ಲಿಮರಿಗೆ ಗೊತ್ತಿದೆ. ಆದರೂ ವೇದಿಕೆ ಕೊಟ್ಟರೆ ಅಲ್ಲಿ ಮೈಕ್ ಸಿಕ್ಕರೆ 4 ಮಂದಿ ಬೀದಿ ಬಿಕಾರಿಗಳು ಶಿಲ್ಲೆ ಹೊಡೆದು ಚಪ್ಪಾಳೆ ತಟ್ಟಿದ್ರು ಅಂತ ಬಾಯಿಗೆ ಬಂದಂತೆ ಮಾತಾಡ್ತಿರಲ್ಲ ನೀವು. ನೀವು ಯಾವ ಸೀಮೆಯ ಜನಪ್ರತಿನಿಧಿರಿ? ಶಾಸಕನಾದವನಿಗೆ ರಾಗದ್ವೇಷ ಇರಬಾರ್ದು. ಆತ ಪಕ್ಷಪಾತಿಯಾಗಿರಬಾರ್ದು. ಆತ ಕೋಮುವಾದಿಯಾಗಿರಬಾರ್ದು. ಜನಪ್ರತಿನಿಧಿಯಾದವನು ಜನರನ್ನ ಸಮಾನವಾಗಿ ಕಾಣಬೇಕು. ಅದು ಬಿಟ್ಟು ಮಸೀದಿ ಧ್ವಂಸ ಮಾಡ್ತೀನಿ, ಸಾಬ್ರಿಗೆ ಗುಂಡು ಹೊಡಿಸ್ತೀನಿ ಅಂತ ದ್ವೇಷ ಭಾಷಣ ಮಾಡೋದಲ್ಲ. ಎಂಥ ದ್ವೇಷದ ಮಾತುಗಳು! ಚಿತ್ರದುರ್ಗದಲ್ಲಿ ಹೇಳ್ತಾರೆ, ಒಮ್ಮೆ ಸಿಡಿದ್ರೆ ಸಾಬ್ರುಗಳು ಯಾರು ಉಳಿಯಲ್ಲ ಅಂತೆ. ಅಂದರೆ ಮುಸ್ಲಿಮರಿಗೆ ಬಹಿರಂಗ ಬೆದರಿಕೆ ಹಾಕಿರೋದು. ತುಮಕೂರಿನಲ್ಲಿ ಹೇಳ್ತಾರೆ, ಶ್ರೀರಂಗಪಟ್ಟಣದ ಮಸೀದಿಯನ್ನ ಕೆಡವುತ್ತೇವೆ, ಮಸೀದಿ ಕೆಡವಿ ಅಲ್ಲಿ ಮಂದಿರ ಕಟ್ತೇವೆ ಅಂತ. ಬಹಿರಂಗ ವೇದಿಕೆಯಲ್ಲಿ ಮೈಕ್ನಲ್ಲಿ ಹೇಳಿರುವ ಮಾತುಗಳು ಇದು ಎಂತಹ ದ್ವೇಷ ಭಾಷಣದ ಪರಮಾವಧಿ. ಪೊಲೀಸರು ಅವರನ್ನ ವೇದಿಕೆಯಿಂದಲೇ ಎಳ್ಕೊಂಡೋಗಿ ಜೈಲಿಗೆ ಹಾಕಬೇಕಾಗಿತ್ತು. ಅಂತಹ ಮಾತುಗಳನ್ನಾಡಿದ್ದಾರೆ. ಅದು ಕೂಡ ಗೃಹ ಸಚಿವರ ಊರಲ್ಲೇ ನಿಂತ್ಕೊಂಡು ಈ ತರ ದ್ವೇಷ ಭಾಷಣ ಮಾಡಿದ್ರು ಸರ್ಕಾರ ಯಾವುದೇ ಕ್ರಮವನ್ನ ಕೈಗೊಳ್ಳುವುದಿಲ್ಲ. ಈ ಸರ್ಕಾರ ಬದುಕಿದೆಯಾ ಅಥವಾ ಸತ್ತಿದೆಯಾ ಅಂತ ಗೊತ್ತಿಲ್ಲ.
ಬದುಕಿದ್ರೆ ಯತ್ನಾಳ್ ಈಗ ಎಲ್ಲಿರ್ಬೇಕಾಗಿದ್ದೋ ಅಲ್ಲೇ ಇರ್ತಾ ಇದ್ರು. ಒಂದು ವೇಳೆ ಅದೇ ತುಮಕೂರಿನಲ್ಲಿ ಯಾರೋ ಮುಸ್ಲಿಮನೋ ಕ್ರಿಶ್ಚಿಯನೋ ಬಂದು ದೇವಸ್ಥಾನ ಕೆಡುತ್ತೇವೆ ಅಂತ ಭಾಷಣ ಮಾಡಿದಿದ್ರೆ ಏನಾಗ್ತಿತ್ತು ಹೇಳಿ? ಮರುಕ್ಷಣವೇ ಆತನ ಬಂಧನ ಆಗ್ತಿರ್ಲಿಲ್ವಾ? ಮತ್ತ್ಯಾಕೆ ಯತ್ನಾಳ್ರನ್ನ ಬಂಧಿಸದೆ ಸುಮ್ಮನೆ ಬಿಟ್ಟಿದ್ದೀರಿ? ಸರ್ಕಾರ ಉತ್ತರ ಕೊಡಬೇಕಾಗತ್ತೆ. ಮದ್ದೂರಲ್ಲೂ ಅಷ್ಟೇ ಯತ್ನಾಳ್ ಮಾಡಿದ್ದು ಅದೇ ದ್ವೇಷ ಭಾಷಣ. ಮದ್ದೂರಲ್ಲಿ ಗಲಾಟೆ ಆದಾಗ ಯತ್ನಾಳ್ ಅಲ್ಲೂ ಪ್ರತ್ಯಕ್ಷರಾಗಿ ಕೋಮು ಪ್ರಚೋದನೆ ಮಾಡಿದ್ರು. ಎಲ್ಲೆಲ್ಲಿ ಬೇಳೆ ಬೇಯಿಸ್ಕೊಳ್ಳೋಕೆ ಆಗುತ್ತೋ ಅಲ್ಲೆಲ್ಲ ಈ ಅಯೋಗ್ಯ ಶಾಸಕ ಹಾಜರಾಗ್ತಾರೆ. ಕೇಳಿದ್ರೆ ಹಿಂದೂಗಳಿಗೆ ಎಲ್ಲೇ ಅನ್ಯಾಯವಾದರೂ ನಾನು ಹೋಗ್ತೀನಿ ಅಂತ, ಹಿಂದೂಗಳಿಗೆ ಅನ್ಯಾಯವಾದರೆ ಸಹಿಸಲ್ಲ ಅಂತ ಹಿಂದೂಗಳ ದೊಡ್ಡ ರಕ್ಷಕ ಥರ ಪೋಸ್ ಕೊಡ್ತಾರೆ. ಆದರೆ ಈ ಆಸಾಮಿ ಧರ್ಮಸ್ಥಳದ ಸೌಜನ್ಯ ಮನೆಗೆ ಹೋಗಿಲ್ಲ. ಪುತ್ತೂರಿನಲ್ಲಿ ಬಿಜೆಪಿ ನಾಯಕನ ಮಗನಿಂದ ಅತ್ಯಾಚಾರಕ್ಕೊಳಗಾದ ಹಿಂದೂ ಯುವತಿಯ ಮನೆಗೆ ಹೋಗಿಲ್ಲ. ಇವರದೇ ಜಿಲ್ಲೆಯಲ್ಲಿ ಅದೆಷ್ಟೋ ಹಿಂದೂಗಳು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ, ಅನ್ಯಾಯಕ್ಕೆ ಒಳಗಾಗ್ತಾ ಇದ್ದಾರೆ. ಅವರ ಮನೆಗೂ ಹೋಗಲ್ಲ. ಯಾಕಂದ್ರೆ ಇವರದ್ದು ಡೋಂಗಿ ಹಿಂದುತ್ವ, ಇವರದ್ದು ರಾಜಕೀಯ ಹಿಂದುತ್ವ, ಇವರದ್ದು ವೈಯಕ್ತಿಕ ಹಿತಾಸಕ್ತಿಯ ಹಿಂದುತ್ವ. ಹಿಂದೂ ಧರ್ಮವನ್ನ ಬಳಸಿ ಹಿಂದೂಗಳನ್ನ ಮೂರ್ಖರನ್ನಾಗಿಸಿ ಅದರಿಂದ ರಾಜಕೀಯ ಲಾಭ ಪಡೆಯುವ ಹಿಂದುತ್ವ ಇವರದ್ದು. ಈ ಯತ್ನಾಳರ ಡೋಂಗಿ ಹಿಂದುತ್ವ ಕರ್ನಾಟಕದ ಜನರಿಗೆ ಅರ್ಥವಾಗದ್ದೇನಲ್ಲ. ಆದರೂ ಯತ್ನಾಳ್ ಹಗಲು ಕನಸು ಕಾಣ್ತಾ ಇದ್ದಾರೆ. ಹಿಂದುತ್ವವಾದ ರಾಜಕೀಯ ಮಾಡಿ 2028ಕ್ಕೆ ಮುಖ್ಯಮಂತ್ರಿ ಆಗ್ತಾರಂತೆ. ಸಿಎಂ ಆಗಿ ಮಸೀದಿಗಳಿಗೆ ಬುಲ್ಡೋಸರ್ನ ನುಗ್ಗಿಸ್ತಾರಂತೆ. ಸಿಎಂ ಆದ್ಮೇಲೆ ಸಾಬ್ರನ್ನ ಪಾಕಿಸ್ತಾನಕ್ಕೆ ಕಳಿಸ್ತಾರಂತೆ. ಯತ್ನಾಳನ ಇಂತಹ ಬಕ್ವಾಸ್ ಮಾತುಗಳಿಗೆ ಅವರ ಕುರುಡು ಭಕ್ತರು ಶಿಳ್ಳೆ ಹೊಡೆದು ಸಂಭ್ರಮಿಸ್ತಾ ಇದ್ದಾರೆ. ಇಂತಹ ಅಯೋಗ್ಯರಿಗೆ ಸರ್ಕಾರ ರಚಿಸಲು ಈ ಕರ್ನಾಟಕ ಅವಕಾಶ ಕೊಡುತ್ತೇರೇನ್ರಿ? ಸಾಧ್ಯನೇ ಇಲ್ಲ. ಯತ್ನಾಳ್ ಕೇವಲ ಕನಸು ಕಾಣ್ತಾ ಭ್ರಮೆಯಲ್ಲಿ ತೇಲಾಡ್ತಾ ಇರ್ಬೇಕಷ್ಟೇ. ಇವರು ಬಹುಮತ ಪಡೆದು ಸರ್ಕಾರ ರಚಿಸೋದಿರ್ಲಿ, ಮುಂದಿನ ಚುನಾವಣೆಯಲ್ಲಿ ವಿಜಯಪುರದಿಂದ ಯತ್ನಾಳ್ ಗೆಲ್ಲೋದೇ ಅನುಮಾನ. 2023ರಲ್ಲೇ ಯತ್ನಾಳ್ ವಿಕೆಟ್ ಪತನ ಆಗ್ಬೇಕಾಗಿತ್ತು, ಜಸ್ಟ್ ಮಿಸ್ ಆಗಿದ್ದಾರೆ ಅಷ್ಟೇ. ಮುಂದಿನ ಸಲ ಯತ್ನಾಳ್ ಪಲ್ಟಿ ಹೊಡೆಯೋದು ಗ್ಯಾರಂಟಿ. ಅಲ್ಲಿ ಬಿಜೆಪಿ ಟೀಮೇ ಯತ್ನಾಳ್ರನ್ನ ಸೋಲಿಸೋಕೆ ಕಾದು ಕುಳಿತಿದೆ. ಪರಿಸ್ಥಿತಿ ಈ ತರ ಇರುವಾಗ ಯತ್ನಾಳ್ ನಾನೇ ಮುಂದಿನ ಮುಖ್ಯಮಂತ್ರಿ ಅಂತ ಬಕ್ವಾಸ್ ಮಾತುಗಳನ್ನ ಆಡ್ತಾ ಇದ್ದಾರೆ. ಅವರ ಈ ಹಗಲುಗನಸು ಕನಸಾಗಿಯೇ ಉಳಿಯಲಿದೆ. ಅದರಿಂದ ಕೊನೆಗೆ ಹತಾಶೆಗೊಂಡು ಯತ್ನಾಳ್ರು ಪೂರ್ತಿ ಮತ್ತಿಗೆಡಬಹುದೇ ಹೊರತು ಮುಖ್ಯಮಂತ್ರಿ ಆಗಲು ಸಾಧ್ಯವೇ ಇಲ್ಲ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.